I feel very emotional to talk about him actually because he is more than a father figure. ಅಂದರೆ ಪುಣ್ಯ ಮಾಡಿರಬೇಕು ಈ ಥರ ಒಂದು ಅತ್ತೆ ಮಾವನ್ನ ಪಡ್ಕೊಳ್ಳೋದಕ್ಕೆ. ಎಷ್ಟು ಜನ್ಮದ ಪುಣ್ಯನೋ ನಂಗೆ ಗೊತ್ತಿಲ್ಲ. ದಿಸ್ ಈಸ್ ವಾಟ್ ಹಿ ಹ್ಯಾಸ್ ರಿಟನ್ ಅಬೌಟ್ ಮೀ. ನನ್ನ 50ನೇ ವರ್ಷದ್ದು ಬರ್ತ್ಡೇ ಆಯಿತು 2019ನಲ್ಲಿ. ಸೊ ಇವ್ರ ಮನೆ ಹತ್ರ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟಲ್ಲಿ ಒಂದು ತಿಂಗಳು ಜಸ್ಟ್ ಗೆಟ್ ಅ ಬೇಸಿಕ್ ಕೀಬೋರ್ಡ್ ಫೀಲಿಂಗ್ ಶ್ರೀನಗರಲ್ಲಿ ಸೇರ್ಕೊಂಡಿದ್ದು. ಅದಕ್ಕೆ ಅವರೇ ಬಂದು ನಾನೇ ಫೀಸ್ ಕೊಡ್ಬೇಕು ಅದಕ್ಕೆ ಅಂತ ಹೇಳಿ ಫೀಸ್ ಕೊಟ್ಟು ಸೇರಿಸಿ ನನ್ನ ಜೊತೆ ದಿನಾ ಟೈಪಿಂಗ್ ಇನ್ಸ್ಟಿಟ್ಯೂಟಿಗೆ ಬಂದು ಡ್ರಾಪ್ ಮಾಡೋದು. ಅತ್ತೆ ಸೊಸೆ ಏನು ಜಗಳ ಮಾಡಿಲ್ವಾ ಇವತ್ತು ಅಂತ ಹೇಳಿ. ನಾವು ಜಗಳ ಇಲ್ಲ, ನಾವು ಅಷ್ಟು ಫ್ರೆಂಡ್ಸ್ ಥರ ನಾನು ಅಮ್ಮ ಹಾಗೆ ಇದ್ವಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ತಮಾಷೆ. ನನಗೆ ಅವರು ಮತ್ತು ದತ್ತ ಚಿಕ್ಕಪ್ಪ ಎಲ್ಲ ರೇಗಿಸೋರು ನಮ್ಮನ್ನ, ನೀವಿಬ್ರು ಒಂದಿನ ಜಗಳ ಮಾಡಿ ನೋಡೋಣ ಅಂತ. ನೂರೊಂದು ನೆನಪು. ಸ್ನೇಹಿತರೆ, ನನ್ನ ಜೊತೆಗಿದ್ದಾರೆ ನಮ್ಮ ಆರತಿ ಮೇಡಮ್ ಅವರು, ನಮ್ಮ ಪ್ರಸನ್ನ ಸರ್ ಅವರ ಶ್ರೀಮತಿ. ಅಮ್ಮ ನಮಸ್ಕಾರ. ಥ್ಯಾಂಕ್ ಯು ಕಾರ್ಯಕ್ರಮದಲ್ಲಿ ಬಂದು ನಾನು ಎಲ್ಲ ಮಾತಾಡ್ಕೊಂಡು ಬರ್ತಾ ಇದ್ದೆ ಸರ್ ಹತ್ರ. ನಿಮ್ಮ ಮದುವೆ ವಿಚಾರ ನಾನು ಮಾತಾಡಿಲ್ಲ, ಅದನ್ನ ನಿಮ್ಮ ಹತ್ರನೇ ಮಾತಾಡ್ಸೋಣ ಅಂತ. ಎಲ್ಲಿ ಸಾರ್ ಬಗ್ಗೆ ಹೆಂಗೆ ಪ್ರಪೋಸಲ್ ಬಂದಿದ್ದು, ಹೇಗೆ ಮದುವೆ ಫಿಕ್ಸ್ ಆಗಿದ್ದು ನಿಮ್ಮದು? ಅದು ಹೇಗೆ ಅಂತ ಹೇಳಿದ್ರೆ, ನನ್ನ ಅಜ್ಜಿ ಅಂದರೆ ನನ್ನ ತಂದೆ ತಾಯಿ ಮತ್ತು ಇವರ ತಾಯಿಯ ಚಿಕ್ಕಪ್ಪ ಚಿಕ್ಕಮ್ಮ ಅವರಿಬ್ರು ನೇಬರ್ಸ್. ಹಾಗಾಗಿ ಅವರೇನೋ ಮಾತಾಡ್ಕೊಂಡಿದ್ರಂತೆ. ಮತ್ತು ಒಂದು ನಮ್ಮದು 93ನಲ್ಲಿ ಮದುವೆ ಆಗಿದ್ದು, 93 ಡಿಸೆಂಬರು, 93 ಅಕ್ಟೋಬರ್. ಹಾಗೆ ನಮ್ಮ ಅತ್ತೆ ಮಾವ ಇಬ್ಬರು ನಮ್ಮ ಮನೆಗೆ, ನಾನು ಮೈಸೂರು ನೋಡು, ಮೈಸೂರು ಜಯನಗರ. ನಮ್ದು ಅಲ್ಲಿ ಜಯಲಕ್ಷ್ಮೀಪುರ. ನೆನ್ನೆ ಮೈಸೂರಿಂದ ಬಂದೆ ನಾನು. ಮೈಸೂರು ತುಂಬಾ ಬದಲಾಗ್ಬಿಟ್ಟಿದೆ. ನಾವು ಹಳೆ ಜಾಗಗಳು, ಹಳೆ ಥಿಯೇಟರ್ಗಳು ಏನೇನಿತ್ತು ಎಲ್ಲ ಒಂದೊಂದ ಹೊಟ್ಟೋಗ್ತಾ ಇದೆ. ಅದು ಬೇಜಾರ. ಮನೇಲಿ ಯಾರೋ ಒಬ್ರು ಹಿರಿಯರು ನಮ್ಮಿಂದ ದೂರ ಹೋದಂಗೆ ಅನ್ಸ್ಬಿಡ್ತದೆ. ಆದ್ರೂ ಮೈಸೂರು ಆಗ್ತಾನೆ. ಅಯ್ಯೋ, ಮೈಸೂರೇ ನಮ್ಮೂರ ಖುಷಿ ಆಯ್ತು. ಅದು ಇವರಿಬ್ರು ನನಗೇನು ಗೊತ್ತಿಲ್ಲ, ಬಿಕಾಸ್ ನಾನು ಅವಾಗ ಇನ್ನು ಆಗಸ್ಟಲ್ಲಿ ನಂದು MSc ಸ್ಟ್ಯಾಟಿಸ್ಟಿಕ್ಸ್ ಮೈಸೂರು ಗಂಗೋತ್ರಿನಲ್ಲಿ ಮಾಡಿದ್ದೆ. ಮುಗಿಸಿದ್ದೆ, ಕೆಲಸ ಹುಡ್ಕೋಣ ಅಂತ ನನ್ನ ತಲೆಯಲ್ಲಿತ್ತು. ಅಮ್ಮ ಅಪ್ಪ ಹೇಳಿದ್ರು ಯಾರೋ ಬರ್ತಾ ಇದ್ದಾರಂತೆ ಮೀಟ್ ಮಾಡೋಕ್ಕೆ ಅಂತ. ನಾನು ಮತ್ತು ನನಗೆ ಒಬ್ಬ ತಮ್ಮ ಇದ್ದಾನೆ, ನಾವಿಬ್ಬರೇ. ಸೊ ಮನೇಲಿದ್ವಿ, ಇವರಪ್ಪ ಅಮ್ಮ ಬಂದರು. ನಾನು ನನ್ನ ತಮ್ಮ ಕ್ಯೂರಿಯಾಸಿಟಿ ಅಲ್ವಾ, ಕಿಟಕಿಯಿಂದ ಮೇಲ್ಗಡೆ ಮನೇಲಿದ್ವಿ ನಾವು, ಇವ್ರು ಕೆಳಗಡೆಯಿಂದ ಮೆಟ್ಲು ಎತ್ಕೊಂಡ್ಬರ್ತಿದ್ರು. ಐ ಥಿಂಕ್ ಇದು ನಿಂಗೂ ಹೇಳಿಲ್ವೇನೋ. ಕಿಟಕಿಯಿಂದ ಬಗ್ಗಿ ನೋಡ್ತಿದ್ವಿ ನಾವು. ನಮ್ಮ ಮಾವನ ನೋಡಿದ ತಕ್ಷಣ ಆವಾಗ ತಾನೇ ಐ ಥಿಂಕ್ ಅವ್ರದ್ದು ಈ ಬೆಳ್ಳಿ ಕಾಲುಂಗುರ ಅಂತನೋ ಯಾವುದೋ ಒಂದು ಮೂವಿದು ಆವಾಗ ತಾನೇ ಟಿ ವಿಲಿ ಬಂದಿತ್ತು, ಫ್ಯೂ ಡೇಸ್ ಬ್ಯಾಕ್. ನಾವೆಲ್ಲ ಮನೆಯವ್ರು ಕೂತ್ಕೊಂಡು ನೋಡಿದ್ವಿ. ಅವರೇ ಮಾಡಿರೋರು ಬರ್ತಾ ಇದಾರಲ್ಲ ನಮ್ಮ ಮನೆಗಿಂತ. ವಿ ವರ್ ಸೋ ಎಕ್ಸೈಟೆಡ್ ದಟ್ ಫಿಲ್ಮ್ ಪರ್ಸನಾಲಿಟಿ ಇಸ್ ಕಮಿಂಗ್. ಫರ್ಗೆಟ್ ಅಬೌಟ್ ಅವ್ರು ನಾನು ನೋಡಕ್ ಬರ್ತಾರ ಅದೆಲ್ಲ ತಲೆಲೇ ಇಲ್ಲ. ಇವ್ರು ಯಾರೋ ಈ ಥರದವ್ರು ಬರ್ತಿದ್ದಾರೆ, ಸೆಲೆಬ್ರಿಟಿ ಇಸ್ ಕಮಿಂಗ್ ಟು ಅವರ್ ಹೌಸ್ ವಾಸ್ ದ ಬಿಗ್ಗರ್ ಎಕ್ಸೈಟ್ಮೆಂಟ್ ಇತ್ತು. ಸೊ ಬಂದರು. ಆ್ಯಂಡ್ ನಮ್ಮ ಮಾವ ಹೇಗೆ ಅಂದರೆ ಮೇಕ್ಸ್ ಯು ಸೋ ಕಂಫರ್ಟಬಲ್. ಆ ಹೊಸಬ್ರು ಯಾರೋ ಬಂದಿದ್ದಾರೆ ಅಪರಿಚಿತರು ಅನ್ನೋ ಫೀಲಿಂಗ್ ಅವ್ರು ಯಾರಿಗೂ ಕೊಡ್ತಾ ಇರಲಿಲ್ಲ. ಹಾಗಾಗಿ ಅವ್ರು ಬರ್ತಿದ್ದಂಗೆ ಗಲಗಲ ಅಂತ ಮಾತು, ಅಷ್ಟು ಗಲಾಟೆ ಥರ ಮಾತಾಡಿಕೊಂಡು ಏನಮ್ಮ ಹಾಗಮ್ಮ ಹೀಗಮ್ಮ ಅಂದ್ಕೊಂಡು ಅಪ್ಪ ಅಮ್ಮನೆಲ್ಲ ಮಾತಾಡಿಸ್ಕೊಂಡು, ನನ್ನ ಮಗ ಬರ್ತಾ ಇದ್ದಾನೆ US ಇಂದ, ಬಂದಾಗ ನಾವು ತಿಳಿಸ್ತೀವಿ ನಿಮಗೆ ಅಂತ ಹೇಳಿ ಮಾತಾಡಿಕೊಂಡು ಹೊರಟ್ಬಿಟ್ರು. ದಟ್ ವಾಸ್ ಇಟ್ ಅಕ್ಟೋಬರ್ನಲ್ಲಿ. ಆಮೇಲೆ ಅವ್ರು ಯಾವಾಗಲೂ ಡಿಸೆಂಬರ್ನಲ್ಲಿ ಬರ್ತಾರೆ ಅಂತ ಹೇಳಿದರು. ಸೊ ನಾವೆಲ್ಲ ಅದನ್ನ ಆಮೇಲೆ ಮರ್ತು ಬಿಟ್ವಿ. ನಮ್ಮ ಎಕ್ಸೈಟ್ಮೆಂಟ್ ವಾಸ್ ಇವ್ರು ಬಂದಿದ್ರು ನಮ್ಮ ಮನೆಗೆ ಅನ್ನೋದು, ಬಿಕಾಸ್ ಹುಡುಗನ್ ನೋಡ್ಲಿಲ್ಲ. ಅವಾಗ ನಿಮ್ಮ ತಮ್ಮ ಈ ಸಂಜೆ ನಮ್ಮ ಬಾವನು ಬರುವ. ಎಸ್. ಸೊ ದಟ್ ವಾಸ್ ದ ಇದು. ಆಮೇಲೆ ನಮ್ಮ ಜೀವನ ನಡೀತಿತ್ತು. ಆ ಡಿಸೆಂಬರ್ನಲ್ಲಿ ಸಡನ್ಲಿ ಒನ್ ಡೇ ನಮ್ಮಮ್ಮ ಅವ್ರ ಮನೆಯವ್ರು ಬಂದಿದ್ರಲ್ಲ, ಹುಡುಗ ಬರ್ತಾನೆ ಅಂದಿದ್ರಲ್ಲ, ನೀವು ಯಾಕೆ ಕಾಲ್ ಮಾಡಲ್ಲ ಅವ್ರಿಗೆ ಅಂತ ನಮ್ಮ ತಂದೆಗೆ ನೆನಪಿಸಿದ್ರು. ನಮ್ಮ ತಂದೆ ಹೇಗೆ ಅಂದರೆ ಟಿಪಿಕಲ್ ಹಳೆ ಕಾಲ, ಆಗಿನ ಕಾಲದ ಗಂಡಸ್ರ ಥರ ಯಾವಾಗ ಏನಾಗಬೇಕೋ ಅದಾಗತ್ತೆ. ನನಗೆ ಯಾವಾಗಲೂ ನಮ್ಮ ಅಪ್ಪನ ನೆನಪಿಸ್ಕೋಬೇಕು ಅಂದರೆ ರೇಗ್ಸೋದು ಈ ಪಡೋಸನ್ ಅಂತ ಒಂದು ಮೂವಿ. ಅದರಲ್ಲಿ ಇವಳು ಮೇನ್ ಹೀರೋಯಿನ್
ರೋಲ್ ಮಾಡಿದಾರಲ್ಲ, ಅವಳ ತಂದೆ ಒಬ್ರು ಇರ್ತಾರೆ ಆ ರೋಲ್ನಲ್ಲಿ. ಆತ ಯಾವಾಗಲೂ ಹೇಳ್ತಾ ಇರ್ತಾರೆ ಜಬ್ ಜಬ್ ಸೋಸೋ ಹೋನ ಹೇ ತಬ್ ತಬ್ ಹೋಗ ಅಂತ. ಅಂದರೆ ಯಾವಾಗ ಏನೇನು ಆಗಬೇಕು ಅದ. ನಮ್ಮಪ್ಪ ವಾಸ್ ಲೈಕ್ ಇನ್ ದಟ್ ಇದು ಲೈನ್ಸ್ನಲ್ಲಿ ಬಿಲೀವ್ ಮಾಡ್ತಾ ಇದ್ದರು. ಅಯ್ಯೋ ಅವ್ರಿಗೆ ಬೇಕಿದ್ರೆ ಮಾಡ್ತಾರೆ ಬಿಡಮ್ಮ ಯಾಕೆ ಅಂತ. ನಮ್ಮ ತಾಯಿ ಬಿಡಲಿಲ್ಲ, ಇಲ್ಲ ನೀವು ಫೋನ್ ಮಾಡಿ. ಸೊ ಫೋನ್ ಮಾಡಿದ್ರೆ ಇವರೇ ಫೋನ್ ತೊಗೊಂಡಿದ್ದಾರೆ. ನಮ್ಮ ತಂದೆಗೆ ಬರ್ತೀವಿ ಮೈಸೂರಿಂದ ಹೀಗೆ ಅಂದರೆ ಇವರು ಇಲ್ಲ ಬೇಡ, ಇಲ್ಲೇ ಯಾರ್ದೆಲ್ಲ ಇನ್ನೂ ನಡೀತಾ ಇದೆ, ಇದ್ರೆ ನಾ ಹೇಳ್ತೀನಿ ಅಂತ ಇಟ್ಬಿಟ್ಟಿದ್ದಾರೆ ಫೋನ್. ಸೊ ನಮ್ಮ ಅಪ್ಪನೂ ಏನೋ ಹೆಚ್ಚಿಗೆ ಕೇಳಿದ್ರೆ ಇಟ್ಬಿಟ್ಟಿದ್ದಾರೆ. ಮತ್ತು ನಮ್ಮ ತಾಯಿ ನಮ್ಮ ತಂದೆಗೆ ಗಲಾಟೆ ಮಾಡಿದ್ರು, ನೀವು ಅವ್ರು ಹಂಗೆ ಹೇಳಿದ ತಕ್ಷಣ ಇಟ್ಟೇ ಬಿಡೋದ ಫೋನ್ನ, ನಾವೇ ಬರ್ತೀವಿ ಅಂತ ಆಫರ್ ಮಾಡ್ಬೇಕು ತಾನೇ, ನಾವೇ ಬೆಂಗಳೂರಿಗೆ ಬರ್ತೀವಿ ಅಂತ ಹೇಳಿ ಅವ್ರನ್ನ ಯಾಕೆ ಮೈಸೂರಿಗೆ ಕರಿತೀರಾ ಅಂದ್ಬಿಟ್ಟು ಅಗೇನ್ ಹಿ ಕಾಲ್ ಬ್ಯಾಕ್ ಮಾಡಿ ನಮ್ಮ ಅತ್ತೆ ಹತ್ರ ಮಾತಾಡಿ ದೇ ಫಿಕ್ಸ್ಡ್ ಹತ್ರ ಮೀಟ್ ಮಾಡೋದು ಅಂತ. ಅಷ್ಟರಲ್ಲಿ ಇವ್ರು ಎಷ್ಟೊಂದು ಜನ ನೋಡಿದ್ರು, ವಾಟ್ ಎವರ್ ಅದು ನಡೆದಿತ್ತು ಋಣ. ಅವತ್ತು ಹೋದ್ವಿ. ಇಟ್ ವಾಸ್ ಆನ್ December 8th, 1993. ಫಸ್ಟ್ ಟೈಮ್ ನಮ್ಮ ಅಜ್ಜಿ ಮನೆಯಲ್ಲೇ ಮೀಟ್ ಮಾಡಿದ್ವಿ ಬೆಂಗಳೂರಲ್ಲಿ ಮೀಟ್ ಮಾಡಿದ್ವಿ. ಆಮೇಲೆ December 10 ವಿ ಬೋತ್ ಸೆಡ್ ಎಸ್ ಆ್ಯಂಡ್ December 17th ವಿ ಗಾಟ್ ಮ್ಯಾರಿಡ್. ರೂಪೇಣ ಪಶುಪತ್ನಿ ಸೂತಾಲಯ. ಹೌದು. ಸೊ ಅವಾಗ ನಮ್ಮ ಮಾವನವ್ರ ಜೊತೆ ಒಂದು ಸ್ವಲ್ಪ ಒಡನಾಟ ಮಾತುಕತೆ ಎಲ್ಲ, ಅವರು ಹೇಗೆ ನನ್ನನ್ನು ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತಾ ಇದ್ರು. ಐ ಫೀಲ್ ವೆರಿ ಎಮೋಷ್ನಲ್ ಟು ಟಾಕ್ ಅಬೌಟ್ ಹಿಮ್ ಆ್ಯಕ್ಚುಲಿ, ಬಿಕಾಸ್ ಹಿ ಈಸ್ ಮೋರ್ ದೆನ್ ಎ ಫಾದರ್ ಫಿಗರ್. ಅಂದರೆ ಪುಣ್ಯ ಮಾಡಿರಬೇಕು ಈ ಥರ ಒಂದು ಅತ್ತೆ ಮಾವನ್ನ ಪಡ್ಕೊಳ್ಳೋದಕ್ಕೆ. ಎಷ್ಟು ಜನ್ಮದ ಪುಣ್ಯನ ನಂಗೆ ಗೊತ್ತಿಲ್ಲ. ಖುಷಿ ಆಗುತ್ತೆ ನೋಡಿ ಒಂದು ಸೊಸೆ ಬಾಯಿಂದ ಈ ಮಾತುಗಳು ಕೇಳೋಕ್ಕೆ. ನಾನು ಹೇಳಬೇಕು ಅಂದ್ರೆ ನನ್ನ ಕಡೆಯಿಂದ ಅವ್ರು ಎಂದೂ ಈಕೆನ ನಾನು ಯಾವಾಗ ನೀವೇ ನೋಡಿ ನಂಗೆ ದಿಸ್ ಇಸ್ ವಾಟ್ ಹಿ ಹ್ಯಾಸ್ ರಿಟನ್ ಅಬೌಟ್ ಮೀ. ಅವ್ರ ಹ್ಯಾಂಡ್ ರೈಟಿಂಗ್ ಇದು. ನನ್ನ 50ನೇ ವರ್ಷದ್ದು ಬರ್ತ್ಡೇ ಆಯಿತು 2019ನಲ್ಲಿ. 12/5/19 ಭಾನುವಾರ. HG ಸೋಮಶೇಖರ್ ಇದ್ರದ್ದು ಫೋಟೋನು ತಗೋತೀನಿ, ಖಂಡಿತ ತಗೊಳ್ಳಿ. ಶ್ರೀಮತಿ ನೋಡಿ ಅವ್ರು ಹಾಗೆ ಅಡ್ರೆಸ್ ಇದು ಮಾಡ್ತಾ ಇದ್ದೀವಿ. ಎಷ್ಟು ಪದಗಳ ಬಳಕೆ ಸರ್ ಹಿಂಗಿದೆ. ಅವ್ರು ಬರೆಯೋ ಇದೆಲ್ಲ ಯಾರು ತಾಯಿ ಅನ್ನಪೂರ್ಣೇಶ್ವರ ಅನುಗ್ರಹ ಲೋಕವಾಗಿ 50 ವಸಂತಗಳ ಸುವರ್ಣ ಮಹೋತ್ಸವಕ್ಕೆ ಕಾಲಿಡುತ್ತಿರುವ ನಮ್ಮೆಲ್ಲರ ಅತ್ಯಂತ ಪ್ರೀತಿ ಪಾತ್ರರಾದ ಚಿರಂಜೀವಿ ಸೌಭಾಗ್ಯವತಿ ಆರತಿ ಪ್ರಸನ್ನನಿಗೆ ನಮ್ಮ ಹಾರ್ದಿಕ ಶುಭಾಶಯಗಳು. ಬದುಕಿನ ಮೊದಲ ಅರ್ಧವನ್ನು ಸುಖವಾಗಿ ಸಂತೋಷವಾಗಿ ಸಂಭ್ರಮದಿಂದ ಬದುಕಿನ ಸೌಭಾಗ್ಯಗಳನ್ನು ಕಂಡು ಆದರ್ಶ ಗೃಹಿಣಿಯಾಗಿ ನಿನ್ನ ಬಗ್ಗೆ ನಮಗೆಲ್ಲ ತುಂಬ ಪ್ರೀತಿ ಹೆಮ್ಮೆ. ಅಯ್ಯೋ ನನಗೆ ಕಣ್ಣಲ್ಲಿ ಬರ್ತದೆ ಅದಕ್ಕೆ ಹೇಳಿದ್ದು. ಅದೇ ಥರನೇ ರಘುರಾಮ್ಜಿ, ನಿನ್ನ ಬಗ್ಗೆ ನಮಗೆಲ್ಲ ತುಂಬ ಪ್ರೀತಿ ಹೆಮ್ಮೆ ಇದೆ. ಒಂದು ಏರುಪೇರುಗಳನ್ನು ಬದುಕಿದ್ದಾಗ ಸಂತಸ ಪಡುತ್ತೇವೆ. ಕೈ ಹಿಡಿದ ನಮ್ಮ ಪುತ್ರ ಚಿರಂಜೀವಿ ಪ್ರಸನ್ನ ಮತ್ತು ಪಡೆದ 2 ರತ್ನದೆಯ ಹೆಣ್ಣು ಮಕ್ಕಳು ಬಂದಿರುವ ನಿನ್ನ ಹಿಂದಿರುವ ಮಹಾಶಕ್ತಿ ನಮ್ಮ ಕುಲದೇವರಾದ ಶ್ರೀ ಲಕ್ಷ್ಮೀ ವೆಂಕಟನಾರಾಯಣ ಸ್ವಾಮಿ ಕೃಪಾಶೀಲರಾದ ನಮ್ಮ ನಿಮ್ಮೆಲ್ಲರ ಮೇಲೆ ಅಖಂಡವಾಗಿ ನಿರಂತರವಾಗಿರಲಿ ಎಂದು ಭಕ್ತಿ ಪೂರ್ವವಾಗಿ ಭಗವಂತನನ್ನು ಪ್ರಾರ್ಥಿಸುತ್ತಾ ಮತ್ತೊಮ್ಮೆ ನೀವು ದಂಪತಿಗಳು ಮತ್ತು ನಿಮ್ಮ ಮುದ್ದು ಮಕ್ಕಳ ಜೊತೆ ಸುಖವಾಗಿದ್ದು ನಿಮ್ಮ ಮಾತಾಪಿತ ಸೇವೆಯನ್ನು ಎಂದಿನಂತೆ ಮಾಡಿಕೊಂಡು ಸುಖವಾಗಿರಿ. ಆಯುಷ್ ಆರೋಗ್ಯ ಐಶ್ವರ್ಯಗಳೊಂದಿಗೆ ನಿಮಗೆ ಲಭ್ಯವಾಗಿ ನೀವಿಬ್ಬರು ಶತಾಯುಷಿಗಳಾಗಿ ಇಂದು ದೇವರನ್ನು ಪ್ರಾರ್ಥಿಸುವ ನಿಮ್ಮ. ನೋಡಿ ಯಾವ ರೀತಿಯಾಗಿ ಇದರಲ್ಲಿ ನೀವು ಇನ್ನೊಂದು ತುಂಬಾ ಆಶ್ಚರ್ಯಕರವಾದ ಸಂಗತಿ ಏನು ಗೊತ್ತಾ ನೋಡಿದೀರಾ? ಒಂದು ಕಡೆ ಕೂಡ ಚಿತ್ ಮಾಡಿಲ್ಲ, ಅವ್ರು ಹೊಡಿತಾ ಇರ್ಲಿಲ್ಲ. ಅವ್ರು ಬರೆಯಕ್ಕೆ ಶುರು ಮಾಡಿದ್ರೆ ನೀವೇ ನೋಡಿ ಎಲ್ಲೂ ಇಲ್ಲ, ಒಂದ್ ಕಡೆ ಅಂದ್ರೆ ಹೊಡಿಯೋದೇ ಇಲ್ಲ ಅವರಲ್ಲಿ. ಅದು ನಮಗೂ ಹೇಳ್ಕೊಟ್ಬಿಟ್ರು, ನಾನು ಹಂಗೆ ಇದ್ದೀನಿ, ಅದು ಬೇರೆ ವಿಷಯ. ಇಂಗ್ಲಿಷ್ನಲ್ಲಿ ಹ್ಯಾಪಿ ಬರ್ಡೇ ಅವರು ದಿನಕ್ಕೆ 25 ಪೇಜ್ ಬರೆದ್ರೆ ರಘುರಾಮ್ಜಿ, ಒಂದು ಪೇಜ್ನಲ್ಲಿ ಒಂದು ಚಿತ್ತಿರ್ತಿರ್ಲಿಲ್ಲ. ಬರ್ತಿರೋದು ನೋಡಿ ನೀಟಾಗಿ ಬರ್ತಿರೋದು. ಇದು ಎಷ್ಟನೇ ವಯಸ್ಸಿನಲ್ಲಿ ಬರ್ದಿರೋದು? ಅವ್ರಿಗೆ 19 ಅಂದ್ರೆ ಅವರಿಗೆ ಅವಾಗ 86 85 ತುಂಬಿ 86. ನನಗೆ ಒಂಥರ ರಿಯಲಿ ಜನರಲಿ ನಾನು ಹಿಂಗೆ ಕೂತ್ಕೊಂಡಾಗ ಎಮೋಷನಲ್ಗಳಾಗಲ್ಲ, ಯಾಕೆಂದ್ರೆ ನಾವೇ ಆಗ್ಬಿಟ್ರೆ ಗೆಸ್ಟ್ಗಳು ಇನ್ನೂ ವೀಕ್ ಆಗ್ಬಿಡ್ತಾರೆ. ಬಟ್ ಎಲ್ಲೋ ನನ್ನ ತಂದೆ ನನ್ನ ಹೆಂಡತಿಗೆ 50ನೇ ವರ್ಷಕ್ಕೆ ಇದ್ದಿದ್ರೆ ಹಿಂಗೆ ಬರ್ದಿರೋದೇನು ಏನೇನೋ ಕನೆಕ್ಟ್ ಆಗೋಯ್ತು, ಏನೇನೋ ಕನೆಕ್ಟ್ ಆಗೋಯ್ತು. ಹಾಗೆ ಅಂದ್ರೆ ಯು ಕ್ಯಾನ್ ಸಿ ಅವರ ವ್ಯಕ್ತಿತ್ವ ಯಾವ ತರ. ಆಮೇಲೆ
ಒಂದು ಹೆಣ್ಮಗಳನ್ನ ಅವರು ಯಾವ ರೀತಿ ನೋಡ್ತಾ ಇದ್ರು ಮನೆ ಎಲ್ಲ ಹೆಣ್ಮಕ್ಳು, ನಾನು ಅಂತ ಸ್ಪೆಷಲ್ ಅಂತಲ್ಲ, ಅವ್ರು ಎಲ್ಲ ಹೆಣ್ಮಕ್ಳನ್ನು ಅಷ್ಟೇ ಒಂದು ಗೌರವ ಭಾವದಿಂದ ನೋಡ್ತಾ ಇದ್ರು. ತಾಯಿ ರೂಪ. ಆಮೇಲೆ ಎಷ್ಟು ಪ್ರೀತಿ ಸುರಿಸೋರು ಅಂದ್ರೆ ಹೇಳಕ್ಕೆ ನನಗೆ ಅಸಾಧ್ಯ. ಅದು ನಾನು ಬಂದಾಗಿಂದ ಅವ್ರ ಮನೆಗೆ ಅವ್ರು ನಂಗೆ ಅದನ್ನೇ ಹೇಳ್ತಾ ಇದ್ದಿದ್ದು. ಹಿ ವಾಸ್ ಸೋ ಹ್ಯಾಪಿ. ಅಂದರೆ ನನ್ನ ಮಗಳು ಮನೆಗೆ ಹೆಣ್ಮಕ್ಳಿರ್ಲಿಲ್ಲ, 2 ಗಂಡ್ಮಕ್ಳಿದ್ದು, ನಾನೇ ಫಸ್ಟ್ ಅವ್ರ ಮನೇಲಿ ಒಂದು ಹೆಣ್ಣು ಹುಡುಗಿ ಇದು ಒಂದು ಇದು ಹೇಗಿರುತ್ತೆ ಅಂತ ಖುಷಿ ಪಡೋರು. ನಾನು ಅವರು ಅಮ್ಮ ಎಲ್ಲ ತುಂಬ ಎಲ್ಲ. ಇವ್ರು ಮದುವೆ ಆದಮೇಲೆ ಇವ್ರು US ವಾಪಸ್ ಹೊಟ್ಟೋಗಿದ್ರು. ನಾನು ಸುಮಾರು ದಿನ ಇದ್ದೆ ಅವ್ರಗಳ ಜೊತೆನೆ. ಇನ್ಫ್ಯಾಕ್ಟ್ ನಾನು ಮೈಸೂರಿಗೆ ಅಮ್ಮನ ಮನೆ ಕಂಪ್ಲೀಟ್ ಮರ್ತೇನ್ಬೇಕು, ಅಷ್ಟು ಪ್ರೀತಿ, ಜಾಸ್ತಿ ಪ್ರೀತಿ ನನಗೆ ತೋರಿಸಿ ನನ್ನನ್ನು ಎಲ್ಲ ವಿತೌಟ್ ಎಡ್ ನಾವಿಬ್ರು ಯಾವಾಗಲೂ ಮಾತಾಡ್ಕೊಂಡಿದ್ದಿದ್ದು ಅದನ್ನೇ. ಏನಂದರೆ ನಮಗೆ ವಿ ಹ್ಯಾವ್ 4 sets, 4 ಇದು 2 set ಆಫ್ ಪೇರೆಂಟ್ಸ್, 4 ಜನ, ಇಬ್ರಿಗೂ 2 ಅಪ್ಪ ಅಮ್ಮಂದ್ರೇನೆ. ಅದ್ರಲ್ಲಿ ಯಾವತ್ತೂ ಭೇದ ಭಾವ ಮಾಡಿಲ್ಲ ಇದುವರೆಗೂ. ಇಬ್ರು ಮಾಡದೆ ನೋಡ್ಕೊಂಡು ಬಂದ್ವಿ ಅಂತ ಹೇಳಕ್ ಖುಷಿ ಆಗುತ್ತೆ. ನಾನು ರೇಗಿಸ್ತಾ ಇದ್ದೆ ನನ್ನ ತಂದೆಗೆ, ಅಲ್ಲ ಕಣಪ್ಪ, ಸೊಸೆ ಅಂತ ಕರ್ಕೊಂಡ್ ಬಂದ್ರೆ ಅವಳನ್ನ ನನ್ನನ್ನು ಮರ್ತ್ಬಿಟ್ಟು ಅವಳನ್ನ ನೋಡ್ಕೋತಿಯಲ್ಲ ಅಂತ ಇದ್ದೆ. ಏನು ನೋಡೋದಕ್ಕೆ ನಿಂಗೇನು ಗೊತ್ತು ಅವಳು ಏನು ಅಂತ ನೋರು. ಅಂದ್ರೆ ಒಂದು ಹೆಣ್ಣಿಗೆ ಎಂಥ ಗೌರವ ಕೊಡೋರು ಅಂದ್ರೆ ಅದಷ್ಟು ಈಸಿ ಅಲ್ಲ ಸರ್. ಅದು ಹೇಳಕ್ ಆಗಲ್ಲ, ಅದನ್ನ ನಾವು ಅನುಭವಿಸ್ಬೇಕಷ್ಟೇ. ಅನುಭವಿಸಿದೀವಿ. ಆಮೇಲೆ ಅವಾಗ ಟೈಪಿಂಗು ವಾಸ್ ಎ ಬಿಗ್ ಥಿಂಗ್ ಅಲ್ವಾ? ಅದು ಹೇಳಿ. ಇವರು ಏನು ಹೇಳಿದ್ರು, US ಬಂದಾಗ ಏನಾರ ಕೆಲಸ ಎಲ್ಲಾರ ಮಾಡ್ಬೇಕಂದ್ರೆ ಅಲ್ಲಿ ಕಂಪ್ಯೂಟರ್ ಅವಾಗ ತುಂಬ ಪಾಪ್ಯುಲರ್ ಆಗಿತ್ತು. ಇಂಡಿಯಾದಲ್ಲಿ ಇನ್ನೂ ಅಷ್ಟಾಗಿರಲಿಲ್ಲ. ಸೊ ನೀನು ಟೈಪಿಂಗ್ ಕಲ್ತ್ಕೊಂಡ್ರೆ ಕಂಪ್ಯೂಟರ್ನಲ್ಲಿ ಟೈಪ್ ಮಾಡೋದಕ್ಕೆ ಸುಲಭ ಆಗುತ್ತೆ, ಬಿಕಾಸ್ ದ ಕೀಬೋರ್ಡ್ ಇಸ್ ಸೇಮ್ ಅಂದ್ಬಿಟ್ಟು ಟೈಪಿಂಗ್ ಕಲ್ತ್ಕೊ ಅಂತ ಹೇಳಿದ್ರು. ಸೊ ಇವ್ರ ಮನೆ ಹತ್ರ ಒಂದು ಟೈಪಿಂಗ್ ಇನ್ಸ್ಟಿಟ್ಯೂಟಲ್ಲಿ 1 ತಿಂಗಳು ಜಸ್ಟ್ ಟು ಗೆಟ್ ಅ ಬೇಸಿಕ್ ಕೀಬೋರ್ಡ್ ಫೀಲಿಂಗ್ ಶ್ರೀನಗರಲ್ಲಿ ಸೇರ್ಕೊಂಡಿದ್ದು. ಅದಕ್ಕೆ ಅವರೇ ಬಂದು ನಾನೇ ಫೀಸ್ ಕೊಡ್ಬೇಕು ಅದಕ್ಕೆ ಅಂತ ಹೇಳಿ ಫೀಸ್ ಕೊಟ್ಟು ಸೇರಿಸಿ ನನ್ನ ಜೊತೆ ದಿನಾ ಟೈಪಿಂಗ್ ಇನ್ಸ್ಟಿಟ್ಯೂಟಿಗೆ ಬಂದು ಡ್ರಾಪ್ ಮಾಡೋದು. ನಾವು ಒಬ್ಬಳೇ ಹೋಗ್ತೀನಿ ಅಂದ್ರೂ ಬಿಡ್ತಿರ್ಲಿಲ್ಲ. ನನ್ನ ಮಗನೂ ಇಲ್ಲ, ನೀನು ನನ್ನ ಜವಾಬ್ದಾರಿ ಇವಾಗ ಅಂತ ಹೇಳಿ. ನೋಡಿ ರಘುರಾಜ್, ಹೊರಗಡೆ ಅವ್ರು ಹೇಳ್ತಾರೆ ಯಾವಾಗ್ಲೂ ನಮ್ ಜೊತೆ ಇದ್ರು ಅಂತ, ಆಯ್ತಾ? ಈಗ ಇದಕ್ಕೇನು ಇದೊಂದು ನಿದರ್ಶನ. ಇವ್ರಿಗೆ ನನ್ನೂ ಬಿಟ್ಬಿಡಿ, ಇವ್ರನ್ನ ಕರ್ಕೊಂಡು ಟೈಪಿಂಗ್ ಇನ್ಸ್ಟಿಟ್ಯೂಟ್ ಹೊರಗಡೆ ನಿಂತ್ಕೊಂಡು ನಾನು ಮುಗಿಸಾದ್ಮೇಲೆ ವಾಪಸ್ ಬರೋರು ಅಲ್ಲಿಗೆ 1 hour ಆದ್ಮೇಲೆ ಕರೆಕ್ಟಾಗಿ ಬರೋರು. ಬಂದು ನನ್ನ ವಾಪಸ್ ಕರ್ಕೊಂಡು ಬಂದು ಮನೆಗೆ ಬಿಟ್ಬಿಟ್ಟು ಆಮೇಲೆ ಈ ವುಡ್ ಗೋ ಔಟ್, ಎಲ್ಲಿ ಹೋಗ್ಬೇಕೋ ಹೋಗೋರು. ಮ್ಯಾಂಡೇಟರಿ. ಆಮೇಲೆ ಏನಾದರೂ ಹೊಸ ಅಡುಗೆ ಅದು ಇದು ನಂಗೆ ತುಂಬ ಅವರು ಊಟ ಮಾತ್ರ ತುಂಬ ಖುಷಿಯಾಗಿ ಮಾಡೋರು. ನನ್ನ ಕೈದು ಅವ್ರಿಗೆಲ್ಲ ಇಷ್ಟ ಆಗ್ತಾ ಇತ್ತು. ನಾನು ಏನು ಮಾಡಿದ್ರು ಭಾಳ ಖುಷಿಪಟ್ಟು ಎವ್ರಿ ಐಟಮ್. ಆ್ಯಂಡ್ ಹಿ ವುಡ್ ಆಲ್ವೇಸ್ ಟೆಲ್, ನಮ್ಮಮ್ಮ ಮಾಡ್ದಂಗೆ ಇದೆ ಕಣೆ ನೀನು ಮಾಡೋದು, ತುಂಬ ಚೆನ್ನಾಗಿ ಮಾಡಿದ್ಯಮ್ಮ ಅಂತ. ಅವ್ರಿಗೆ ಸ್ವಲ್ಪ ಖಾರ ಉಪ್ಪು ಎಲ್ಲ ಹಾಕಿ ವೆರೈಟಿ ಮಾಡಿಕೊಟ್ರೆ ಹಿ ವಿಲ್ ಬಿ ವೆರಿ ಹ್ಯಾಪಿ, ಖುಷಿಯಾಗಿ ತಿನ್ನೋರು. ಸೊ ಏನಾರು ಎಕ್ಸ್ಪೆರಿಮೆಂಟ್ ಮಾಡುವೆ, ಲೈಕ್ ನಾರ್ತ್ ಇಂಡಿಯನ್ ಇರ್ಬೋದು, ಪಾಸ್ತಾ ಎಲ್ಲ ಮಾಡ್ಕೊಡ್ತಿದ್ವಿ. ಅದು ಎಸ್ಪೆಷಲಿ ಇಲ್ಲಿ ಈ ಮನೆಗೆ ಬಂದಮೇಲೆ ವೀಕೆಂಡ್ಸ್ ಇಲ್ಲ ನಾವು ಶ್ರೀನಗರಕ್ಕೆ ಹೋಗ್ತಿದ್ವಿ, ಇಲ್ಲ ಅವರಿಬ್ಬರು ಇಲ್ಲಿ ಬರೋರು. ಆ್ಯಂಡ್ ರಿಚುವಲ್ ವಾಸ್ ಎವ್ರಿ ದೀಪಾವಳಿ 3 ದಿನ ಅವ್ರಿಗೆ ಗಲಾಟೆ ನಂದು, ನೀವು ಇಲ್ಲೇ ಇರಬೇಕು, ಹೋಗೋ ಹಂಗಿಲ್ಲ ಅಂತ. ಸೊ ನಾನು ಯು ವೋಂಟ್ ಬಿಲೀವ್, ನನ್ನ ಮೆನು ಕೂಡ ಪ್ರಿಪೇರ್ ಮಾಡ್ಕೊಂಡಿರ್ತಿದ್ದೆ. 3 ದಿನ ಅವರಿದ್ದಾಗ ಎಷ್ಟು ವೆರೈಟಿ ಅವರಿಬ್ಬರು ನಾನು ಮಾಡಾಕ್ಬೋದು. ಎಲ್ಲ ಮುಂಚೆನೇ ಸಾಮಾನು ತಂದಿಟ್ಕೊಂಡು ಮಕ್ಕಳು ನಾನು ಇವರು ಕೂತ್ಕೊಂಡು ಪ್ಲ್ಯಾನ್ ಮಾಡಿರ್ತಿದ್ವಿ ಅಜ್ಜಿ ತಾತ ಜೊತೆ ಹೇಗೆ ಆ 4 ದಿನ ಸ್ಪೆಂಡ್ ಮಾಡಬೇಕು ಅಂತ. ಸೊ ವೆರೈಟಿ ಮಾಡಿದ್ರೆ ಅಷ್ಟು ಖುಷಿ ಪಟ್ಕೊಂಡು ಪಿಜ್ಜಾ ಎವ್ರಿಥಿಂಗ್ ಏನು ಹೊಸ ಥರದ್ದು ಮಾಡಿದ್ರು ಅಷ್ಟು ಖುಷಿಯಾಗಿ ತಿನ್ನೋರು ಗೊತ್ತಾ. ಅದೊಂದು ಐ ಫೀಲ್ ಸೋ ಬ್ಲೆಸ್ಡ್ ಟು ರಿಸೀವ್ ದಟ್ ಲವ್ ಫ್ರಮ್ ಹಿಮ್. ಹಾಗಿದ್ದಲ್ಲೂ ಅವ್ರಿಗೆ ರಾಗಿ ಮುದ್ದೆ, ಟ್ರೆಡಿಷನಲ್ ಅಷ್ಟೇ ಇಷ್ಟ. ಅದನ್ನು ತಿನ್ನೋರು. ಮಜ್ಜಿಗೆ ಹುಳಿ ನನ್ನ ಕೈಯಿಂದ ಭಾಳ ಇಷ್ಟ ಅವ್ರಿಗೆ. ಆಮೇಲೆ ಬೂತ್ ಕುಂಬಳಕಾಯಿ ಮಜ್ಜಿಗೆ ಹುಳಿ ನಮ್ಮಲ್ಲಿ ತುಂಬ ಟ್ರೆಡಿಷ್ನಲ್ ಇದಲ್ವಾ, ಅದು ಮಾಡಿದ್ರೆ ನಾನು ದಪ್ಪಕ್ಕೆ ಹೆಚ್ಚಬೇಕು ಅವ್ರಿಗೆ. ಹೋಳು ಸೈಜ್ ಕಲ್ಲಿ ಇದ್ದಂಗೆ ಹೆಚ್ಚಿಬಿಟ್ಟಿದ್ಯಾ ನೀನು ಇದನ್ನ ಹೋಳನ್ನ ಅಂತ ತಮಾಷೆ ಮಾಡೋರು. ಹಂಗೆ ಸಿಗ್ಬೇಕು ಹೋಳು ಅಂತ. ನಮ್ಮಮ್ಮ ಸಣ್ಣಕ್ಕೆ ಹೆಚ್ಚೋರು ಬುಯ್ಯೋರು, ನೋಡಿ ಕಲಿ ನೀನು ಅಂತ. ಖುಷಿ ಅವ್ರಿಗೆ. ಅದಕ್ಕೆ ಮತ್ತೆ ಏನಂದ್ರೆ ನಾನು ನಮ್ಮ ಅತ್ತೆ ತುಂಬ ಯಾವಾಗಲೂ ಹರಟೆ ಹೊಡ್ಕೊಂಡು ಅಡುಗೆ ಮನೇಲಿ ಮಾಡ್ತಿರ್ತಿದ್ವಿ. ಅದಕ್ಕೆ ತಮಾಷೆ ಇವರು ಮತ್ತು ಅವರು ತಮಾಷೆ ಮಾಡೋದು, ಅತ್ತೆ ಸೊಸೆ ಏನು ಜಗಳ ಮಾಡಿಲ್ವಾ ಇವತ್ತು ಅಂತ ಹೇಳಿ. ನಾವು ಜಗಳ ಇಲ್ಲ, ನಾವು ಅಷ್ಟು ಫ್ರೆಂಡ್ಸ್ ಥರ ನಾನು ಅಮ್ಮ ಹಾಗೆ ಇದ್ವಿ ಅಂತ ಹೇಳಿದ್ರೆ ಅವ್ರಿಗೆ ತುಂಬ ತಮಾಷೆ. ನನಗೆ ಅವರು ಮತ್ತು ದತ್ತ ಚಿಕ್ಕಪ್ಪ ಎಲ್ಲ ರೇಗ್ಸೋರು ನಮ್ಮನ್ನ, ನೀವಿಬ್ಬರು ಒಂದಿನ ಜಗಳ ಮಾಡಿ ನೋಡೋಣ ಅಂತ. ನಮಗೆ ಮಾಡೋಕ್ಕೆ ಬರೋದಿಲ್ಲ ಹಾಗೆ. ಅಂದರೆ ಇವ್ರ ಮನೆಗೆ ಬಂದ ಮಗಳಾಗಿ ಬಂದ ನನಗೆ
ಅದು ಒಂಥರ ಬೇರೆ ಮನೆಗೆ ಬಂದಿದ್ದೀನಿ ಅನ್ನೋ ಫೀಲಿಂಗ್ ಬರಲೇ ಇಲ್ಲ, ಯಾವತ್ತೂ ಬರಲಿಲ್ಲ. ಅಷ್ಟು ಒಂದು ಪ್ರೀತಿ ವಿಶ್ವಾಸ. ಆಮೇಲೆ ಯಾವಾಗಲೂ ನಗು. ಇನ್ನೊಂದು ಮರೀದೇ ಇರೋದು ಅಂದರೆ ಮದುವೆ ಆದ ಹೊಸದ್ರಲ್ಲಿ ತುಂಬ ನನಗೆ ನಮ್ಮ ಮನೆ ಕ್ವೈಟ್ ಫ್ಯಾಮಿಲಿ ಇತ್ತು. ಇವ್ರ ಮನೇಲಿ ಆಪೋಸಿಟ್ಟು, ಗಲಾಟೆ, ಯಾವಾಗಲೂ ಮನೆ ಬರ್ತಿ ಜನ, ಮಾತು ಕತೆ. ಮತ್ತು ತುಂಬ ತಮಾಷೆ. ನಮ್ಮ ಮಾವ ಹೇಳಿದ್ವಿ, ಹಿ ವಾಸ್ ವೆರಿ ಹ್ಯೂಮರಸ್. ಸಣ್ಣದನ್ನು ತಮಾಷೆ ಮಾಡೋರು. ಎಷ್ಟು ನಗ್ತಾ ಇದ್ದೆ ಅಂದರೆ ಫಸ್ಟ್ 1 ವೀಕ್ ನನಗೆ ಹೊಟ್ಟೆ ನೋವು ಬಂದಿತ್ತು. ಲಿಟ್ರಲಿ ನಕ್ಕು ಹೊಟ್ಟೆ ನೋವು ಬರೋದು ಅಂದರೆ ಏನು ಅಂದರೆ ಅದು ಐ ಹ್ಯಾವ್ ಎಕ್ಸ್ಪೀರಿಯನ್ಸ್ಡ್ ಇಟ್, ಗೊತ್ತಾ. ಅಷ್ಟು ತಮಾಷೆ ನಗು ಮನೇಲಿ ಯಾವಾಗಲೂ ಇರೋದು. ಅಟ್ ದ ಸೇಮ್ ಟೈಮ್ ಮದುವೆ ಆಗಿದ್ದ ದಿನ ಇವ್ರ ಮನೆಗೆ ಹೊರಟ್ವಿ, ಮನೆ ತುಂಬಿಸ್ಕೊಳ್ಳೋಕ್ಕೆ ಕರ್ಕೊಂಡು ಹೊರಟ್ರು. ಅವನು ಕ್ಯಾಮ್ರಾಮ್ಯಾನೋ ಫೋಟೋಗ್ರಾಫರ್ಗೇನೋ ಹೇಳಿದರು ಇವರು, ಅವರೆಲ್ಲೋ ಊಟ ಮಾಡಿ ಹೊರಟೋಗ್ಬಿಟ್ಟಿದ್ರು, ಇರಲಿಲ್ಲ. ಕಾರಲ್ಲಿ ನಾವೆಲ್ಲ ಕೂತ್ಕೊಂಡು ಹೊರಟಿದ್ದೀವಿ. ಇವ್ರಿಗೆ ಒಂದು ಕೋಪ ಬಂತು ನಮ್ಮ ಮಾವನವ್ರಿಗೆ. ಆ ಕ್ಯಾಮ್ರಾಮ್ಯಾನಿಗೆ ಚೆನ್ನಾಗಿ ದಾರಿ ಉದ್ದಕ್ಕೂ ಬೈತಾಯಿದ್ರು. ನನಗೆ ನಮ್ಮ ಮನೆಯಲ್ಲಿ ನಮ್ಮ ತಂದೆ ಒಂದು ಜೋರಾಗಿ ಮಾತು ಕೇಳಿದ್ದೇ ಇಲ್ಲ. ಭಯ ಅಂದರೆ ಭಯ. ಈ ಥರ ಎಲ್ಲ ಇವ್ರು ಮಾತಾಡ್ತಾರೆ, ಎಲ್ಲ ಮಗಗಳು ಬರ್ತಾ ಇದೆ, ಏನಪ್ಪ ಇದು, ಈ ಥರ ಮನೆ ಹೇಗೆ ಜೀವನ ನಡೆಯುತ್ತೆ ಅಂತ ಭಯ. ಆದರೆ ದಟ್ ವಾಸ್ ಜಸ್ಟ್ ಹಿಸ್ ಆ್ಯಕ್ಟ್. ಹಿ ವಾಸ್ ಸೋ ಪ್ಯೂರ್ ಸೋಲ್ ಇನ್ಸೈಡ್, ಅಂದರೆ ಅಮೇಝಿಂಗ್. ಅವ್ರನ್ನ ನನ್ನ ಪ್ರಕಾರ 100% ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲೇ ಇಲ್ಲ ಅನ್ಕೋತೀನಿ. ಬಿಕಾಸ್ ಹಿ ಹ್ಯಾಡ್ ಸೋ ಮೆನಿ ಡಿಫ್ರೆಂಟ್ ಫೆಸೆಟ್ಸ್. ಎಷ್ಟು ಮುಖಗಳು ಅವ್ರಿಗೆ ಅಂತ ಹೇಳಿದ್ರೆ, ನಿಮ್ಮ ಹತ್ರ ಇದ್ದರೆ ನಿಮ್ಮ ಇದರಲ್ಲಿ ಅದೇ ರೀತಿ ಮಾತಾಡ್ಕೊಂಡು ನಿಮ್ಮ ಜೊತೆ ಹೆಂಗಿರ್ತಾರೆ ಅಂದರೆ ನೀವು ಇವ್ರು ಹೀಗೇನೆ ಅಂತ ನಾವು ಕನ್ಕ್ಲೂಡ್ ಮಾಡಿಬಿಡ್ತೀವಿ. ಆ ಥರ ಪ್ರತಿಯೊಬ್ಬರ ಜೊತೆ, ಒಂದು ಪುಟ್ಟ ನನ್ನ ಮಕ್ಳ ಜೊತೆ ನಿಜವಾಗ್ಲೂ ಅಮ್ಮ ಅಪ್ಪ ಸ್ಥಾನ ಇದ್ದೇ ಇದೆ ಒಂದು ಹೆಣ್ಣಿನ ಜೀವನದಲ್ಲಿ. ತಂದೆ ತಾಯಿ ಜನ ಯಾರು ರಿಪ್ಲೇಸ್ ಮಾಡಲ್ಲ. ತಂದೆ ತಾಯಿನೇ, ಅತ್ತೆ ಮಾವನೇ. ಆದ್ರೆ ಅತ್ತೆ ಮಾವನಲ್ಲಿ ತಂದೆ ತಾಯಿ ಕಾಣದಿದೆಯಲ್ಲ, ಅದು ಅಪರೂಪ, ಬಹಳ ವಿರಳ. ಅಂದ್ರೆ ಅದು 2 ಕಡೆಯಿಂದನೂ